ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಎವ್ರಿ ವೀಕೆಂಡ್ ಅಲ್ಲಿ ನಾನೇನಾದ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಏನಾದ ವಿಡಿಯೋಸ್ಗಳು ಅಪ್ಲೋಡ್ ಮಾಡ್ತಿದ್ದೆ. ಯಾಕಪ್ಪ ಅಂತಂದ್ರೆ ಸೊ ಫ್ರೀ ಆಗಿ ಎಲ್ಲರಿಗೂ ಒಂದು ಸ್ವಲ್ಪ ಇದು ನಾಲೆಜ್ ಬರಲಿ, ಎಲ್ಲರಿಗೂ ಏನದ ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ನಾಲೆಜ್ ಬರಲಿ ಅಂತೇಳಿ ನಾನು ಏನದ ಎವ್ರಿ ವೀಕೆಂಡ್ ಏನದ ಫ್ರೀ ನನ್ನ ಲೆಕ್ಚರ್ಸ್ಗಳು ಏನದ ಅಪ್ಲೋಡ್ ಮಾಡಲ್ತೀನಿ. ಓಕೆ, ಸೊ ಅಂಟಿಲ್ ಹಿಂದಿನವರೆಗೂ ಏನಾಗಿತ್ತಪ್ಪ ಅಂತಂದ್ರೆ ಇಲ್ಲಿವರೆಗೂ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ದು ಸೀರೀಸ್ ನಾ ಏನು ಹಾಕಿನಲ್ಲ ಅದು ಏನಾದ್ರು ಕಂಪ್ಲೀಟ್ ಆಗ್ಯದ. ಓಕೆ, ಸೊ ಅದ್ರೊಳಗೆ ಏನದಪ್ಪ ಅಂತಂದ್ರೆ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ನ ಇನ್ನು ಏನೇನು ಕಲ್ತ್ರಿ. ಸೊ ಬಾಂಡ್ಸ್ ಅಂದ್ರೆ ಏನು, ಶೇರ್ಸ್ ಅಂದ್ರೆ ಏನು, ಪ್ರೈಸ್ ವ್ಯಾಲ್ಯೂ ಅಂತಂದ್ರೆ ಏನು, ಫೇಸ್ ವ್ಯಾಲ್ಯೂ ಅಂತಂದ್ರೆ ಏನು, ಯಾರು ಕಂಪ್ನಿ ರನ್ ಮಾಡ್ತಾರ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನಾದ್ರು ನಾಲೆಜ್ ಬಂದಿತ್ತು. ಆಮೇಲೆ ಟೆಕ್ನಿಕಲ್ ಟರ್ಮ್ಸ್, ವೇರಿಯಸ್ ಕಾನ್ಸೆಪ್ಟ್ಸ್ ಆಫ್ ಸ್ಟಾಕ್ ಮಾರ್ಕೆಟ್, ಅದು ಎಲ್ಲ ನಿಮ್ಗೆ ಏನದ ಆ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ವಿಡಿಯೋಸ್ದಾಗೆಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋಸ್ ಯಾರ್ಯಾರು ನೋಡಿಲ್ಲ ಅವ್ರು ದಯವಿಟ್ಟು ಫಸ್ಟ್ ಅದೇನದ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ದು ಸೀರೀಸ್ ಏನದ ಪ್ಲೇ ಲಿಸ್ಟ್ನಾಗ ಅದ, ಹೋಗಿ ಫಸ್ಟ್ ವಿಡಿಯೋಸ್ಗಳು ನೋಡ್ರಿ, ನೋಟ್ ಡೌನ್ ಮಾಡ್ಕೊಳ್ರಿ, ಏನೇನು ಅಂಡರ್ಸ್ಟ್ಯಾಂಡ್ ಆಗ್ಯದ ಒಂದು ನೋಟ್ಸ್ ಮಾಡ್ಕೊಳ್ರಿ. ಓಕೆ, ನೋಟ್ಸ್ ಮಾಡ್ಕೊಂಡು ಅದು ಎದಕ್ಕಪ್ಪ ನಿಮ್ಗೆ ಹೇಳಲ್ತೀನಿ ಅಂತಂದ್ರೆ ಆ ಟರ್ಮ್ಸ್ ಅಂಡ್ ವೇರಿಯಸ್ ಅಕ್ಸೆಪ್ಟ್ಸ್ಗಳು ಏನವ ನೋಡು, ಕಾನ್ಸೆಪ್ಟ್ಸ್ಗಳು ನೋಡು, ಅವು ನಿಮ್ಗೆ ಏನೋ ಹೆಲ್ಪ್ ಆಗ್ತಾವೆ. ಎದ್ರಾಗ ಹೆಲ್ಪ್? ಈಗ ಸಪೋಸ್ ನೀವು ಏನೋ ಒಂದು ಗ್ರೂಪ್ ಡಿಸ್ಕಷನ್ ಆಗಿದೆ, ಎಲ್ಲ ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡಲ್ತೀರಿ, ಅವಾಗ ಏನು ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತುಗಳು ಬಂದಾಗ ಅವ್ರು ಕೆಲವೊಂದು ಟೆಕ್ನಿಕಲ್ ಫೇಸ್ ವ್ಯಾಲ್ಯೂ, ಆಮೇಲೆ ಟಾಪ್ ಲೈನ್, ಬಾಟಮ್ ಲೈನ್, ಈ ತರ ಹಿಂಗೆ ಏನ್ರೆ ಅಂದಾಗ ನಿಮಗೆ ಇಲ್ಲಂಗೆ ಇವತ್ತಿನ ದಿನ ಏನದ ಬೋನಸ್ ಬಂತು, ಈ ತರ ಎಲ್ಲ ಡಿಸ್ಕಸ್ ಮಾಡ್ಬೇಕಾಗಿತ್ತು ಅಂದ್ರೆ ನಿಮ್ಗೆ ವರ್ಡ್ಸ್ಗಳು ಗೊತ್ತಿಲ್ಲ ಅಂತಂದ್ರೆ ನೀವು ಒಂಥರ ಇಲ್ಲಪ್ಪ ನಂಗೆ ಇದ್ರ ಬಗ್ಗೆ ಏನು ಅಷ್ಟು ನಾಲೆಜ್ ಇಲ್ಲ ಅಂತೇಳಿ ನಿಮ್ಗೆ ಅನಿಸ್ತದೆ. ಬಟ್ ಅದೇ ನೀವು ನನ್ನ ವಿಡಿಯೋಗಳು ನೋಡಿದ್ರಿ, ಅದ್ರಲ್ಲಿ ನಿಮ್ಗೆ ಟರ್ಮ್ಸ್ಗಳೆಲ್ಲ ಕಂಡೀಷನ್ಸ್ಗಳು ಗೊತ್ತಿತ್ತು ಅಂತಂದ್ರೆ ನಿಮ್ಗೆ ಒಂದು ಸ್ವಲ್ಪ ನಾಲೆಜ್ ಇರ್ತದ್ರ. ಇದು ಟರ್ಮ್ಸ್, ಇದು ವರ್ಡ್ನ ಎಲ್ಲೋ ಕೇಳಿನಿ ಅಂತೇಳಿ ನಿಮ್ಗೆ ಒಂದು ಸ್ವಲ್ಪ ಅದರ ಗೊತ್ತಾಗ್ಬಿಡ್ತದ. ಓಕೆ, ಸೊ ಹಂಗಾಗಿ ಏನದ ಫಸ್ಟ್ ಆ ವಿಡಿಯೋಸ್ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ವಿಡಿಯೋಸ್ ಕಂಪ್ಲೀಟ್ ಆಗಿ ನೋಡ್ರಿ, ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ನೀವು ನ್ಯೂಸ್ ಪೇಪರ್ ಓದ್ತಿರ್ಬೇಕಾದ್ರೆ ಅಥವಾ CNBC ಚಾನಲ್ ಕಂಪ್ಲೀಟ್ ಆಗಿದ್ದು CNBC ಚಾನಲ್ ಹೆಂಗದ ಅಂದ್ರೆ ರಿಲೇಟೆಡ್ ಟು ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅದ್ರಾಗ ಏನದ ಕಂಪ್ಲೀಟ್ ಆಗಿ ಹಾಕ್ತಾರ. ಆಮೇಲೆ ನೀವು ಯಾವುದೋ ಒಂದು ಮ್ಯಾಗ್ಝಿನ್ ಓದ್ತಿರ್ತೀರಿ, ಯಾವ್ದು ಬಿಸ್ನೆಸ್ ಮ್ಯಾಗ್ಝಿನ್, ಸೊ ಆ ಟರ್ಮ್ಸ್ಗಳು ಓದ್ತಿರ್ಬೇಕಾದ್ರೆ ನಿಮ್ಗೆಲ್ಲ ಒಂದು ಸ್ವಲ್ಪ ಟೆಕ್ನಿಕಲ್ ಟರ್ಮ್ಸ್ಗಳು ಬರ್ತಾವೆ. ಆ ಟರ್ಮ್ಸ್ನ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ನಾಗ ಎಲ್ಲ ಎಕ್ಸ್ಪ್ಲೇನ್ ಮಾಡೀನಿ, ಆ ವಿಡಿಯೋಸ್ಗಳು ಹೋಗಿ ನೋಡ್ರಿ. ಸೊ ಇದು ಏನಪ್ಪಾ ಅಂತಂದ್ರೆ ಫಂಡಮೆಂಟಲ್ ಅನಾಲಿಸಿಸ್. ಇದು ಏನದ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಒಂದು ಸ್ಟೆಪ್ ಅಹೆಡ್, ಅಂದ್ರೆ ಒಂದು ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಅದ. ಇದು ಬೇಸಿಕ್ಲಿಂದ ಒಂದು ಸ್ಟೆಪ್ ಅಬೋವ್, ಅದು ಯಾವುದು ಫಂಡಮೆಂಟಲ್. ಸೊ ಬೇಸಿಕ್ ಒಳಗೆ ನಿಮ್ಗೆ ಜಸ್ಟ್ ನಾಲೆಜ್ ಬಂದದ. ಈ ಫಂಡಮೆಂಟಲ್ ಅನಾಲಿಸಿಸ್ ಒಳಗೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಯಾವ ಸ್ಟಾಕ್ನ ನೀವು ಚಾಯ್ಸ್ ಮಾಡ್ಬೋದು, ಯಾವ ಸ್ಟಾಕ್ ಮೇಲೆ ನೀವು ಇನ್ವೆಸ್ಟ್ ಮಾಡ್ಬೋದು, ಆ ಸ್ಟಾಕ್ ಇನ್ವೆಸ್ಟ್ ಮಾಡಿದಾಗ ಅದು ಎಷ್ಟು ಪರ್ಸೆಂಟ್ ರಿಟರ್ನ್ಸ್ ಕೊಡ್ತದ, ಅಂದ್ರೆ ಎಷ್ಟು ಪರ್ಸೆಂಟ್ ನಮಗೆ ಇನ್ ಕೇಸ್ ನಾವು ಪರ್ಚೇಸ್ ಮಾಡಿದ ಲಾಸ್ ಹೆಂಗೆ, ಇದ್ರ ಬಗ್ಗೆ ಎಲ್ಲ ಲಾಸ್ ಹೆಂಗೆ, ಕಂಪ್ನಿ ಪ್ರಾಫಿಟ್ ಹೆಂಗೆ, ಇದು ಎಲ್ಲ ನೀವು ಯಾವ ಸ್ಟಾಕ್ ನೀವು ಚೂಸ್ ಮಾಡಬೇಕು ಅನ್ನೋದು ಈ ಫಂಡಮೆಂಟಲ್ ಅನಾಲಿಸಿಸ್ ಒಳಗೆ ಗೊತ್ತಾಗ್ತದೆ. ಓಕೆ, ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಲೈಕ್ ಮಾಡಿರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಕೊನೆವರೆಗೂ ನೋಡ್ರಿ. ಸೊ ದಟ್ ಈ ಏನು ಸ್ಟೆಪ್ಸ್ ಅದ, ಸೆಕೆಂಡ್ ಸ್ಟೆಪ್ ಅದಲ್ಲ, ಇದು ವೆರಿ ಮಚ್ ಇಂಪಾರ್ಟೆಂಟ್ ಅದ. ಓಕೆ, ಸೊ ಹಂಗಾಗಿ ವಿಡಿಯೋ ಏನಂದ್ರೆ ಕೊನೆವರೆಗೂ ನೋಡ್ರಿ, ಯಾವುದೇ ಸ್ಕಿಪ್ ಮಾಡಬೇಡ್ರಿ. ಸೊ ಪರ್ಟಿಕ್ಯುಲರ್ ನೀವು ಸ್ಕಿಪ್ ಮಾಡಿ ರನ್ ಮಾಡಿ ನೋಡೋದಂತಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ. ಸೊ ಹಂಗಾಗಿ ಕಂಪ್ಲೀಟ್ ಆಗಿ ವಿಡಿಯೋ ಏನದು ಎಂಡ್ವರೆಗೂ ನೋಡ್ರಿ, ನಿಮ್ಗೆ ಏನದ ಒಂದು ಸ್ವಲ್ಪ ನಾಲೆಜ್ ಬರ್ತದೆ. ಸೊ ಫಂಡಮೆಂಟಲ್ ಅನಾಲಿಸಿಸ್ ಒಳಗೆ ಏನಪ್ಪಾ ಅಂತಂದ್ರೆ ಎರಡು ಟೈಪ್ಸ್ ಬರ್ತಾವೆ. ಯಾವ್ಯಾವಪ್ಪ ಅಂತಂದ್ರೆ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂಡ್ ಕ್ವಾಲಿಟೇಟಿವ್ ಅನಾಲಿಸಿಸ್. ಓಕೆ, ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇಟ್ಸ್ ಅಬೌಟ್ ದ ಕಂಪನಿ ಮ್ಯಾನೇಜ್ಮೆಂಟ್. ಓಕೆ, ಮ್ಯಾನೇಜ್ಮೆಂಟ್ ಯಾವ ತರ ಅದ, ಮ್ಯಾನೇಜ್ಮೆಂಟ್ ಹಾನೆಸ್ಟಿ ಅದ ಇಲ್ಲ, ಮೇನ್ ಆ ಬಿಸ್ನೆಸ್ ಮೇನ್ ಆಬ್ಜೆಕ್ಟಿವ್ ಆಫ್ ಬಿಸ್ನೆಸ್ ಏನದ, ಇದ್ರ ಬಗ್ಗೆ ಏನದ ಕ್ವಾಲಿಟೇಟಿವ್ ಅನಾಲಿಸಿಸ್ ನಾಗದ. ಬಟ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಷ್ಟೇನ್ ನಾಟ್ ಮಚ್ ಇಂಪಾರ್ಟೆಂಟ್. ಓಕೆ, ಫಾರ್ ಟು ಚೂಸ್ ಸ್ಟಾಕ್ ಅದು ಜಸ್ಟ್ ಅಷ್ಟು ಏನದ ಇಂಪಾರ್ಟೆನ್ಸ್ ಕೊಡಲ್ಲ ಕ್ವಾಲಿಟೇಟಿವ್ ಅನಾಲಿಸಿಸ್. ನಿಮಗೆ ಇಂಪಾರ್ಟೆಂಟ್ ಥಿಂಗ್ ಯಾವ್ದಪ್ಪ, ಕ್ವಾಂಟಿಟೇಟಿವ್ ಅನಾಲಿಸಿಸ್. ಓಕೆ, ಈ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಒಳಗ ಏನದ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಅದ್ರಾಗ ನಿಮ್ಗೆ ಏನದ ಬ್ಯಾಲೆನ್ಸ್ ಶೀಟ್ ಅನಾಲಿಸಿಸ್, P&L ಅನಾಲಿಸಿಸ್, P&N ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅನಾಲಿಸಿಸ್, ಕ್ಯಾಶ್ ಫ್ಲೋ ಅನಾಲಿಸಿಸ್. ಸೊ ಇವೆಲ್ಲ ಟರ್ಮ್ಸ್ಗಳು ಕೆಲವೊಬ್ಬರು ಏನಂತಾರ ಒಂದ್ ಸೆಕೆಂಡ್ ಬರೀತೀನಿ, ನೋಟ್ ಡೌನ್ ಮಾಡ್ತೀನಿ. ಬ್ಯಾಲೆನ್ಸ್ ಶೀಟ್ ಅನಾಲಿಸಿಸ್. ಓಕೆ, ಆಮೇಲೆ P&L ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅನಾಲಿಸಿಸ್. ಓಕೆ, ಪ್ರಾಫಿಟ್ ಅಂಡ್ ಲಾಸ್ ಅನಾಲಿಸಿಸ್. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಶ್ ಫ್ಲೋ.
ಇವು ಇವು ಎದ್ರಾಗ ಬರ್ತಾವಪ್ಪ ಅಂತಂದ್ರೆ ಇವು ಬರೋದು ಈ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಒಳಗೆ. ಓಕೆ, ಇದು ಒಂದು ಸೆಕೆಂಡ್, ಇದು ನಿಮಗೆ ಇಲ್ಲಿ ಹಾಕ್ತೀನಿ ಅಂದ್ರೆ ಗೊತ್ತಾಗ್ಬಿಡ್ತೀನಿ ನಿಮಗೆ. ಓಕೆ, ಈ ಕ್ವಾಂಟಿಟೇಟಿವ್ ಅನಾಲಿಸಿಸ್ನಾಗ ಇವೆಲ್ಲ ಬರ್ತಾವೆ. ಯಾವುದು ಬ್ಯಾಲೆನ್ಸ್ ಶೀಟ್ ಆಗಲಿ, ಪಿ ಅಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅನಾಲಿಸಿಸ್ ಆಗಲಿ, ಇವೆಲ್ಲ ಇದ್ರಾಗ ಬರ್ತವೆ. ಸೊ ನೀವು ಇದು ಏನಂತಾರೆ ಔಟ್ ಆಫ್ ಸಿಲೆಬಸ್, ಈ ನಾನ್ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಲೈಕ್ ಕಾಮರ್ಸ್ ಸ್ಟೂಡೆಂಟ್ಸ್ ಆಗಲಿ, ಯಾರು ನಾನ್ ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಇರ್ತಾರಲ್ಲ ಅವ್ರಿಗೆ ಟರ್ಮ್ಸ್ಗಳು ಗೊತ್ತಾಗಲ್ಲ. ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನಪ್ಪ, ಪಿ ಅಂಡ್ ಎಲ್ ಅನಾಲಿಸಿಸ್ ಅಂದ್ರೆ ಕ್ಯಾಶ್ ಫ್ಲೋ ಅಂದ್ರೆ ಏನು, ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ. ಈಗ ಸಪೋಸ್ ಎಕ್ಸಾಂಪಲ್ ಯಾವುದೊಂದು ಆರ್ಟ್ಸ್ ಸ್ಟೂಡೆಂಟ್ಸ್ ಇರ್ತಾರ, ಅಥವಾ ಏನಪ್ಪಾ ಅಂದ್ರೆ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ತಾರ, BA BSc ಸ್ಟೂಡೆಂಟ್ಸ್ಗಳು ಇರ್ತಾರ, ಡಾಕ್ಟರ್ಸ್ ಇರ್ತಾರ. ಸೊ ಇವರಿಗೆಲ್ಲ ಏನದ ಇದ್ರ ಬಗ್ಗೆ ಅಷ್ಟು ಕರೆಕ್ಟಾಗಿ ಬ್ಯಾಲೆನ್ಸ್ ಶೀಟ್, PR ಇವೆಲ್ಲ ಅದು ಔಟ್ ಆಫ್ ಸಿಲೆಬಸ್, ಏನಪ್ಪ ನಮ್ಗೆ ಕರೆಕ್ಟಾಗಿ ಅರ್ಥ ಆಗಲಾಗ್ಯದ ಅಂತ ಇದು ಮಾಡ್ತಾರೆ. ಸೊ ಅವ್ರಿಗೂ ಏನದ ನಾ ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಆಗಂಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಎಕ್ಸ್ಪ್ಲೈನ್ ಮಾಡ್ತೀನಿ ಅವ್ರಿಗೂ ಒಂದು ಸ್ವಲ್ಪ ನೀಟಾಗಿ ಅಂಡರ್ಸ್ಟ್ಯಾಂಡ್. ಇನ್ ಕೇಸ್ ನಾನ್ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇದ್ರೂ ಕೂಡ ಅವರಿಗೂ ನಾ ಏನದ ಅಂಡರ್ಸ್ಟ್ಯಾಂಡ್ ಆಗಂಗೆ ಏನದ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಈ ಬ್ಯಾಲೆನ್ಸ್ ಶೀಟ್ ಅನಾಲಿಸಿಸ್, P&L ಅನಾಲಿಸಿಸ್, ಕ್ಯಾಶ್ ಫ್ಲೋ ಅನಾಲಿಸಿಸ್, ಇದ್ರ ಬಗ್ಗೆ ಏನು, ಅದು ಹ್ಯಾಂಗ, ಏನು ಸುದ್ದಿ ಅಂತೇಳಿ ನಾ ಏನದ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈಗ ಪ್ರತಿಯೊಬ್ಬರು ಒಂದು ಫೈನಾನ್ಷಿಯಲ್ ಏನದ ಅಂತಂದ್ರೆ ಸಾರಿ ಒಂದು ಸೆಕೆಂಡ್, ಏನಪ್ಪಾ ಅಂತ ಫೈನಾನ್ಷಿಯಲ್ ಪರ್ಸನ್ಸ್ ಇದ್ದಂಗೆ. ಯಾಕೆ ಫೈನಾನ್ಷಿಯಲ್ ಪರ್ಸನ್ ಇದ್ದಂಗೆ ಹೆಂಗಪ್ಪ ಅಂತಂದ್ರೆ, ಸಪೋಸ್ ಈಗ ನೀವು ಒಂದು ಡಾಕ್ಟರ್ ಇದ್ದೀರಿ ಅಂತ ತಿಳ್ಕೊರಿ. ಸೊ ಡಾಕ್ಟರ್ ಏನಪ್ಪಾ ಅಂದ್ರೆ ನೀವು ಹೆಂಗ್ ಮಾಡ್ತೀರಿ, ಈ ಒಂದು ಮೆಡಿಸಿನ್ ಅದ, ಈ ಮೆಡಿಸಿನ್ ಏನಂದ್ರೆ ನೀವು ಕಮ್ಮಿ ಪ್ರೈಸ್ ತಗೊಂಡು ಅದು ಒಂದು ₹2 ಮಾರ್ಜಿನ್ ಇಟ್ಕೊಂಡು ಒಂದೇನೋ XYZ ಅಮೌಂಟ್ ಇಟ್ಕೊಂಡು ನೀವು ಒಂದು ₹10 ತಗೊಂಡು ₹12 ಮಾಡ್ತೀರಿ. ಅದ್ರ ಏನು ನೀವು ಪ್ರಾಫಿಟ್ ಏನಾದ್ರು ಗೇನ್ ಮಾಡ್ಕೋತೀರಿ. ಓಕೆ, ಒಂದು ಕ್ವಾಲಿಟಿ, ಒಂದು ಒಳ್ಳೆ ಗುಡ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬಿಟ್ಟು ಅದನ್ನ ಗುಡ್ ಪ್ರಾಡಕ್ಟ್ ನ ಒಂದ್ ಸ್ವಲ್ಪ ಬಾರ್ಗೇನಿಂಗ್ ಮಾಡಿ ಕಮ್ಮಿ ಪ್ರೈಸ್ ಅಲ್ಲಿ ತಗೊಂಡು ಅದನ್ನ ಜಾಸ್ತಿ ಪ್ರೈಸ್ ಅಲ್ಲಿ ನೀವು ಏನಾದ್ರು ಸೆಲ್ ಮಾಡ್ತೀರಿ. ಸೊ ನೀವು ಏನಾದ್ರು ಫೈನಾನ್ಸ್ ಪರ್ಸನ್. ಸೊ ನೀವೇನ್ ಮಾಡಲ್ತೀರಿ, ಅಲ್ಲಿ ವ್ಯವಹಾರ ಮಾಡಲ್ತೀರಿ. ಓಕೆ, ಹಂಗಂತೇಳಿ ನೀವು ನಾನ್ ಫೈನಾನ್ಷಿಯಲ್ ಅಂತ ಆಗಲ್ಲ. ನೀವು ಇವನ್ ಡಾಕ್ಟರ್ಸ್ ಆಗಲಿ, ಇಂಜಿನಿಯರ್ಸ್, ಈ ಇಂಜಿನಿಯರ್ ಒಳಗೆ ನಂಬರ್ ಆಫ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಬಹಳ ಜನ ಬರ್ತಾರೆ. ಯಾವುದೋ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇದೆ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಒಂದು ಏನಪ್ಪ ಮೇನ್ ರೋಲ್ ಇರ್ತಾವ ಅಂದ್ರೆ, ಒಂದು ಯಾವುದೋ ಒಂದು ಸಿಸ್ಟಮ್, ಒಂದು ಮಷಿನ್ ಅದ, ಆ ಮಷಿನ್ ರನ್ ಆಗಲ್ತ. ಆ ಮಷಿನ್ ರನ್ ಆಗಲ್ತಂತಂದ್ರೆ ಅದು ಚಲೋ ರನ್ ಆಯ್ತಂತಂದ್ರೆ ಚಲೋ ವರ್ಕ್ ಆಗ್ತದೆ. ಈ ಒಂದು ಏನೋ ಒಂದು ಸಪೋಸ್ ಚಿಪ್ಸ್ ಮಾಡೋ ಮಷಿನ್ ಅದ ಅಂತ ತಿಳ್ಕೊರಿ. ಚಿಪ್ಸ್ ಮಾಡೋ ಮಷಿನ್ ಕರೆಕ್ಟ್ ಆಗಿ ಇಂಜಿನಿಯರ್ ಅಂದ್ರೆ ಕರೆಕ್ಟ್ ಆಗಿ ಆ ಮಷಿನ್ ಕರೆಕ್ಟ್ ಆಗಿ ಏನದ ನೋಡಿ ಕರೆಕ್ಟ್ ಆಗಿ ಡಿಸೈನ್ ಮಾಡಿರೋ ಅಂತಂದ್ರೆ ಅದು ಮಷಿನ್ ಅದ ಕರೆಕ್ಟ್ ಆಗಿ ಏನದ ಚಿಪ್ಸ್ಗಳು ರೆಡಿ ಮಾಡಿಸ್ಕೊಡ್ತವೆ. ಚಿಪ್ಸ್ ರೆಡಿ ಮಾಡಿಸ್ಕೊಡ್ತಂದ್ರೆ ನಿಮ್ಗೆ ಏನದ ಸೇಲ್ಸ್ ಜಾಸ್ತಿ ಅದ. ಸೇಲ್ಸ್ ಜಾಸ್ತಿ ಇರ್ತದೆ, ನಿಮ್ಗೆ ಪ್ರಾಫಿಟ್ ಆಗ್ತದೆ. ಇಫ್ ಇನ್ ಕೇಸ್ ಇಂಜಿನಿಯರ್ ಆ ಮಷಿನ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿರಲಿಲ್ಲ, ಅವಾಗ ಏನಂತ ಚಿಪ್ಸ್ ಏನಾದ್ರು ಮ್ಯಾನುಫ್ಯಾಕ್ಚರಿಂಗ್ ಕಮ್ಮಿ ಆಗ್ತದೆ, ಅವಾಗ ಏನಂತ ನಿಮಗೆ ಲಾಸ್ ಆಗ್ತದೆ. ಸೊ ಇಂಜಿನಿಯರ್ ಆಸ್ ಎ ಫೈನಾನ್ಷಿಯಲ್ ಪರ್ಸನ್. ಓಕೆ, ಅಕೌಂಟೆಂಟ್ ಅಂದ್ರೆ ಏನು, ಅಕೌಂಟೆಂಟ್ ಒಬ್ಬ ಫೈನಾನ್ಷಿಯಲ್ ಪರ್ಸನ್ ಅಥವಾ ಅಲ್ಲ, ಇದು ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಇದು ಏನದಪ್ಪ ಅಂದ್ರೆ ನಾನು ನೀವು ನೆಕ್ಸ್ಟ್ ವಿಡಿಯೋದಾಗ ಏನದ ಹೇಳ್ಕೊಡ್ತೀನಿ. ಇದು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ದು ಅನಿಸಿಕೆ, ಅಕೌಂಟೆಂಟ್ ಫೈನಾನ್ಸ್ ಪರ್ಸನ್ ಹೌದು ಅಲ್ಲೋ, ಇದೇನದ ನಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಇದ್ರದ್ದು ಏನದ ಆನ್ಸರ್ ಏನದ ನಾನು ನೆಕ್ಸ್ಟ್ ವಿಡಿಯೋದಾಗ ಏನದ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಐ ಹೋಪ್ ಇದು ಕ್ಲಿಯರ್, ಇಲ್ಲಿವರೆಗೂ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಫೈನಾನ್ಷಿಯಲ್ ಅಂದ್ರೆ ಬೇರೆ, ಅಕೌಂಟೆಂಟ್ ಅಂದ್ರೆ ಬೇರೆ, ಅಕೌಂಟ್ಸ್ ಅಂದ್ರೆ ಬೇರೆ. ಈಗ ಅಕೌಂಟ್ಸ್ ಅಂದ್ರೆ ಏನು, ಲೆಕ್ಕ ಎಷ್ಟು ಬಂತು ಎಷ್ಟು ಹೋಯ್ತು. ಫೈನಾನ್ಸ್ ಅಂದ್ರೆ ಏನು, ಫೈನಾನ್ಸ್ ಅಂದ್ರೆ ಇಂಟೆಲೆಕ್ಚುವಲ್. ಅದು ಅಂದ್ರೆ ನಿನಗೆ ಪ್ರಾಫಿಟ್ ಆಯ್ತು, ಲಾಸ್ ಆಯ್ತು, ರೈಟ್, ಆ ಥರ ಈ ಥರ ಬರುತ್ತೆ, ರೈಟ್. ಐ ಹೋಪ್ ನಾ ಹೇಳೋದು ಸ್ವಲ್ಪ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋದು ಕಷ್ಟ ಅನ್ಕೋತೀನಿ. ಬಟ್ ಎನಿಹೌ ಸ್ವಲ್ಪ ನೀವು ಏನದ ಬ್ಯಾಕ್ ಟೆಸ್ಟ್ ಮಾಡ್ಕೊರಿ. ನೀವು ಒಂದು ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ತಗೋರಿ. ನಾಲೆಜ್ ಲೈಕ್ ನ್ಯೂಸ್ ಪೇಪರ್ ಆಗಲಿ, ಏನೋ ಬುಕ್ಸ್ಗಳಾಗಲಿ ಏನದ ಓದ್ರಿ, ಅದ್ರಾಗ ನಿಮ್ಗೆ ಸ್ವಲ್ಪ ಗೊತ್ತಾಗ್ತದೆ, ರೈಟ್. ಸೊ ಮೇನ್ ಕಾನ್ಸೆಪ್ಟ್ನ ಏನದ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ, ರೈಟ್. ಇದು ಇಲ್ಲಿವರೆಗೂ ಏನದ ನಿಮ್ಗೆ ನಾ ಹೇಳೋದು ಆಯ್ತು, ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಸೊ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನೀವು ಅಂತಿರ್ಬೇಕು ಇಲ್ಲ ಈಗ ನೀವೊಂದು ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ನಿಂದು ದಿನನಿತ್ಯದ ಫೈನಾನ್ಷಿಯಲ್ ಆಕ್ಟಿವಿಟಿ, ಲೈಕ್ ನೀವೊಂದು ಎಂಪ್ಲಾಯ್ ಇದೆಯೋ ಅಥವಾ ಇನ್ನೊಂದು ವರ್ಕರ್ ಇದೆಯೋ ಅಥವಾ ಏನೋ XYZ ನೀವು ಇದ್ದೀರಾ. ನಿಮ್ ದಿನನಿತ್ಯದು ಅರ್ನಿಂಗ್ಸು ಮತ್ತು ಹಂಗೆ ಅದ್ರ ಎಕ್ಸ್ಪೆಂಡಿಚರ್ ಅದು ಏನದ ಒಂದು ಲೀಸ್ಟ್ ಮಾಡಬೇಕು. ಓಕೆ, ಲೀಸ್ಟ್ ಮಾಡಿ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂದ್ರೆ ನಿಮ್ದು ಒಂದು ದಿನದ ಅರ್ನಿಂಗ್ಸ್ ಎಷ್ಟದ, ಆ ಅರ್ನಿಂಗ್ಸ್ ಇಂದ ಒಂದು ದಿನದ ಏನದ ಎಕ್ಸ್ಪೆಂಡಿಚರ್ ಎಷ್ಟದ,
ಅದು ಯಾವ ಥರ ಅದು ಯಾವ ಥರ ನೀವು ಮ್ಯಾನೇಜ್ ಮಾಡ್ತೀರಿ ಅದು ನಂಗೆ ಏನದ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಓಕೆ, ಸೊ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೀವೊಂದು ಯಾವುದೋ ಒಂದು ಹೋಟೆಲ್ ಬಿಸ್ನೆಸ್ ಓನರ್ ಇದ್ದೀರಾ ಅಂತ ತಿಳ್ಕೊರಿ. ಸೊ ಬಿಸ್ನೆಸ್ ಓನರ್ ಇದ್ದೀರಾ ಅಂತಂದ್ರೆ ನಿಮ್ದು ಅದ್ರಾಗ ನಿಮಗೆ ಇನ್ಕಮ್ ಯಾವುದಪ್ಪ ಅಂತಂದ್ರೆ ನೀವೇನ್ ಮಾಡ್ತೀರಿ, ಒಂದು ಫುಡ್ ಸರ್ವ್ ಮಾಡ್ತೀರಿ. ಸೊ ಫುಡ್ ಸರ್ವ್ ಮಾಡಿದಾಗ ನಿಮ್ಗೆ ಏನದ ಇನ್ಕಮ್ ಬರ್ತದೆ. ಓಕೆ, ಫಸ್ಟ್. ಸೆಕೆಂಡ್ ಥಿಂಗ್ ಏನಪ್ಪಾ ಅಂತಂದ್ರೆ ಸಮ್ ಹೋಟೆಲ್ಸ್ ಏನಾಯ್ತು ಅಕೊಮಿಡೇಷನ್ ಇರ್ತಾವ. ಸೊ ಅಕೊಮಿಡೇಷನ್ ನೀವು ಪ್ರೊವೈಡ್ ಮಾಡ್ತೀರಿ, ನಿಮ್ಗೆ ಏನದ ಅದರಲ್ಲಿ ಇನ್ಕಮ್ ಬಂತು. ಓಕೆ, ಇದೆಲ್ಲ ನಿಮ್ಗೆ ಇನ್ಕಮ್ ಬರ್ತದೆ. ಈಗ ಅದೇ ಹೋಟೆಲ್ನ ನೀವು ಏನದ ಒಂದ್ ಸ್ವಲ್ಪ ಅಸ್ಥೆಟಿಕ್ ಅಪಿಯರೆನ್ಸ್ ಏನದ ಒಂದ್ ಸ್ವಲ್ಪ ನೀವು ಏನೋ ಫರ್ನಿಚರ್ ವರ್ಕ್ಸ್ ಏನೋ ಒಂದು XYZ ಏನೋ ಸ್ವಲ್ಪ ಎಕ್ಸ್ಪೆಂಡಿಚರ್ ಮಾಡ್ತೀರಿ. ಅದಕ್ಕೆ ಗುಡ್ ಲುಕಿಂಗ್ ಸಲಕ್ಕೆ ಒಂದು ಅಪಿಯರೆನ್ಸ್ ಸಲಕ್ಕೆ ನೀವೇನ್ ಮಾಡ್ತೀರಿ, ಆ ಹೋಟೆಲ್ಗೆ ಏನದ ರಿನೋವೇಷನ್ ಮಾಡಿಸ್ತೀರಿ. ಸೊ ಅವಾಗ ನಿಮ್ಗೆ ಏನ್ ಬರ್ತದ, ಅಲ್ಲಿ ಫರ್ನಿಚರ್ ವರ್ಕ್ ಬರ್ತದ, ಆಮೇಲೆ ಸಿವಿಲ್ ವರ್ಕ್ ಬರ್ತದ, ಏನೋ ಸ್ವಲ್ಪ XYZ ಏನದ ಎಕ್ಸ್ಪೆಂಡಿಚರ್ ಬರ್ತಾವ ನೀವು ಕೆಲಸ ಮಾಡಿಸ್ಬೇಕಾಗಿತ್ತಂದ್ರೆ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಲಿಸ್ಟ್ ಮಾಡ್ಕೋರಿ. ಸೊ ನಿಮ್ದು ಇನ್ಕಮ್ ಮತ್ತೆ ಅದ್ರದ್ದು ಏನದ ಎಕ್ಸ್ಪೆಂಡಿಚರ್. ಓಕೆ, ಇದ್ರಾಗ ಎರಡು ಟೈಪ್ ಬರ್ತಾವ. ಒಂದು ಕ್ಯಾಪಿಟಲ್ ಎಕ್ಸ್ಪೆನ್ಸಸ್, ಇನ್ನೊಂದು ಸೆಕೆಂಡ್ ಏನಪ್ಪ ರೆವಿನ್ಯೂ ಎಕ್ಸ್ಪೆನ್ಸಸ್. ಓಕೆ, ಇವು ಎರಡು ಬರ್ತಾವ. ಇದ್ರ ಬಗ್ಗೆ ಏನದ ನಾನು ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಹೇಳಿರೋದು, ಒಂದು ಅಕೌಂಟೆಂಟ್ ಅವ್ನು ಫೈನಾನ್ಷಿಯರ್ ಅಥವಾ ಅಲ್ಲ, ಅದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಸೆಕೆಂಡ್ ಥಿಂಗ್ ಏನಪ್ಪಾ ಅಂತಂದ್ರೆ ನಿಮ್ದು ದಿನನಿತ್ಯ ನಿಮ್ದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಲಿಸ್ಟ್ ಮಾಡ್ಕೊಂಡು ಅದ್ರ ಬಗ್ಗೆನೂ ನಂಗೆ ಏನಾದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಓಕೆ, ಐ ಹೋಪ್ ನಿಮಗೆ ನಾ ಹೇಳಿದ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಇದು ಫಂಡಮೆಂಟಲ್ ಅನಾಲಿಸಿಸ್ ಜಸ್ಟ್ ನಾನು ನಾಲೆಜ್ ಕೊಟ್ಟಿನಿ ಇದ್ರಾಗ. ಸೊ ಟೆಕ್ನಿಕಲ್ ಆಗಿ ಏನದ ನಾನು ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಏನಾದ್ರು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕೂ ಬಿಫೋರ್ ಏನದ ನಿಮಗೊಂದು ಜಸ್ಟ್ ಡೆಮೋ ತೋರಿಸ್ತೀನಿ, ಅದು ನೋಡ್ರಿ ನೀವು ಯಾವ ತರ ಇರುತ್ತೆ ಅಂತ ಹೇಳಿ. ಸೊ ಇಲ್ಲಿ ಗೂಗಲ್ನಾಗ ಬಂದು ಸ್ಕ್ರೀನರ್ ಅಂತ ನೀವು ಟೈಪ್ ಮಾಡ್ರಿ. ಸೊ ಸ್ಕ್ರೀನರ್ ಅಂತ ಟೈಪ್ ಮಾಡಿದಾಗ ನಿಮಗೆ ಏನದ, ಸಾರಿ ಗೈಸ್ ಒಂದು ಸ್ವಲ್ಪ ನೆಟ್ಟಿಂದ ಇಶ್ಯೂ ಅದ, ನೋಡೋಣ ನೆಟ್ ಯಾಕೋ ಬರ್ತಾ ಇಲ್ಲ. ಒಂದು ಸೆಕೆಂಡ್ ರಿಫ್ರೆಶ್ ಮಾಡ್ತೀನಿ. ನೆಟ್ ಓಕೆ, ಸೊ ನೆಟ್ ಬರ್ತಾ ಇಲ್ಲ. ಸೊ ನೀವೇನದ ನಿಮ್ಗೆ ನಂದು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಚಾನಲ್ದಾಗ ಏನದ ನಿಮ್ಗೆ ಈ ಸ್ಕ್ರೀನರ್ದು ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡ್ರಿ, ಓಪನ್ ಮಾಡ್ರಿ. ಸೊ ಸ್ಕ್ರೀನರ್ ಅಂತ ಟೈಪ್ ಮಾಡಿದಾಗ ನಿಮ್ಗೆ ಈ ತರ ಸ್ಟಾಕ್ ಸ್ಕ್ರೀನರ್ ಅಂತೇಳಿ ಬರ್ತದೆ. ಸೊ ಸ್ಕ್ರೀನರ್ ಅಂತ ಬಂದಾಗ ನೀವು ಇಲ್ಲಿ ಸರ್ಚ್ ಫಾರ್ ಎ ಕಂಪನಿ, ಯಾವುದು ರಿಲಯನ್ಸ್ ಇಂಡಸ್ಟ್ರೀಸು, ಯಾವ ರ್ಯಾಡ್ಕೋ ಬರ್ತದೆ, RBL, ಇವೆಲ್ಲ ನಂಬರ್ ಫ್ರೀ ನಿಮ್ಗೆ ಏನದ ಕಂಪ್ನೀಸ್ ಬರ್ತಾವ. ಓಕೆ, ಈಗ TVS, ಟಾಟಾ ಮೋಟರ್ಸ್, ಟೆಕ್ ಮಹೇಂದ್ರ ಇವೆಲ್ಲ ಬರ್ತಾವ. ಓಕೆ, ಮಹೇಂದ್ರ, ಆಮೇಲೆ ಮುತ್ತೂಟ್ ಫೈನಾನ್ಸ್, ಇವೆಲ್ಲ ಕಂಪ್ಲೀಟ್ ಮ್ಯಾಕ್ಸ್ ಹೆಲ್ತ್, ಮ್ಯಾಕ್ರೋ ಭಾಳ ಬರ್ತಾವ. ಸೊ ಇದ್ರಾಗ ಏನದ ಸ್ವಲ್ಪ ಜಸ್ಟ್ ನಿಮ್ಗೆ ಏನದ ಒಂದು ವ್ಯೂ ತೋರಿಸ್ತೀನಿ. ಇದ್ರ ಮೇಲೆ ಎಕ್ಸ್ಪ್ಲನೇಷನ್ ಏನದ ನಾನು ನಾಳೆ ಮಾಡ್ತೀನಿ. ಓಕೆ, ಇಲ್ಲಿ ಮಾರ್ಕೆಟ್ ಕ್ಯಾಪ್ ಅಂದ್ರೆ ಏನು, ಸ್ಟಾಕ್ PE ಅಂದ್ರೆ ಏನು, ROC ಅಂದ್ರೆ ಏನು, ಬುಕ್ ವ್ಯಾಲ್ಯೂ ಅಂದ್ರೆ ಕರೆಂಟ್ ಪ್ರೈಸ್ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನದ ನಾ ನೆಕ್ಸ್ಟ್ ವಿಡಿಯೋದಾಗ ಏನದ ನಿಮ್ಗೆ ಏನದ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೌ ದಿಸ್ ಸ್ಕ್ರೀನರ್ ಹೆಲ್ಪ್ ಅಂದ್ರೆ ಸ್ಕ್ರೀನರ್ ಯಾವ ತರ ಹೆಲ್ಪ್ ಮಾಡ್ತಪ್ಪ ಅಂತಂದ್ರೆ ಈ ಕಂಪ್ನಿದ್ ಫಂಡಮೆಂಟಲ್ ಎಲ್ಲ ನಮ್ಗೆ ಕೊಡ್ತವೆ. ಲೈಕ್ ಈ ಕಂಪ್ನಿದ್ ಬ್ಯಾಲೆನ್ಸ್ ಶೀಟ್ ಎಷ್ಟಿತ್ತು, ಕಂಪ್ನಿ ಎಷ್ಟು ಪ್ರಾಫಿಟ್ ಇತ್ತು, ಇಲ್ಲಿ ನೋಡ್ರಿ ಇಲ್ಲೆಲ್ಲ ಬರ್ತಾವೆ. ಅನಾಲಿಸಿಸ್, ಪರ್ಸ್, ಕ್ವಾರ್ಟರ್ಸ್, ಪ್ರಾಫಿಟ್ ಅಂಡ್ ಲಾಸ್, ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಫ್ಲೋ, ರೇಷಿಯೋ, ಇನ್ವೆಸ್ಟರ್ ಡಾಕ್ಯುಮೆಂಟ್ಸ್ ಕಂಪ್ಲೀಟ್ ಎಲ್ಲ ಸ್ಕ್ರೀನರ್ದಾಗ ಏನದ ನಮ್ಗೆ ಆ ಪರ್ಟಿಕ್ಯುಲರ್ ಸ್ಟಾಕ್ ಯಾವುದು ರಿಲಯನ್ಸ್ ಇಂಡಸ್ಟ್ರೀಸ್ ಪರ್ಟಿಕ್ಯುಲರ್ ಸ್ಟಾಕ್ಸ್ ಎಲ್ಲ ಡೀಟೇಲ್ಸ್ ನಮ್ಗೆ ಕೊಡ್ತಾವೆ. ಸೊ ಇದ್ರ ಬೇಸಿಸ್ ಮ್ಯಾಗ ಏನದ ನಮಗೆ ಏನದ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿ ಸಿಗ್ತದೆ. ಸೊ ಇನ್ವೆಸ್ಟ್ ಮಾಡಿದಾಗ ನಮ್ಗೆ ಇಷ್ಟು % ರಿಟರ್ನ್ಸ್ ಕೊಡ್ತದ ಅಥವಾ ಲಾಸ್ ಮಾಡ್ತದ, ಇದ್ರ ಬಗ್ಗೆ ನಮ್ಗೆ ಏನದ ಈ ಸ್ಕ್ರೀನರ್ದಾಗ ಈ ಪರ್ಟಿಕ್ಯುಲರ್ ನಮ್ಗೆ ಏನದ ಫುಲ್ ರೆಡಿಮೇಡ್ ಫುಡ್. ನೀವು ಇಂಜಿನಿಯರ್ ಸ್ಟೂಡೆಂಟ್ಸ್ ಇದ್ರಿ ಎಕ್ಸಾಮ್ ಬಿಫೋರ್ ನೀವು ಏನ್ ಮಾಡ್ತೀರಿ, ಫಸ್ಟ್ ನೋಟ್ಸ್ ಕಲೆಕ್ಟ್ ಮಾಡ್ಲಿಕ್ಕೆ ಹೋಗ್ತೀರಿ. ನೋಟ್ಸ್ ರೆಡಿ ಮಾಡ್ಬೇಕಪ್ಪ, ನಾಳೆ ಎಕ್ಸಾಮ್ ಅದ, ನಾವು ನೋಟ್ಸ್ ರೆಡಿ ಮಾಡಬೇಕು, ಯಾವ ತರ ನೋಟ್ಸ್ ಎಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ನೀವು ಯಾವ ಥರದ್ದು ಇಟ್ಕೊಂಡು ಎಲ್ಲ ನೋಟ್ಸ್ ಕಲೆಕ್ಟ್ ಮಾಡ್ಕೊಂಡು ಅದೆಲ್ಲ ಸ್ಟಡಿ ಮಾಡಿ ನೆಕ್ಸ್ಟ್ ಡೇ ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತೀರಿ. ಇದೇ ತರ ಸೇಮ್ ಸ್ಕ್ರೀನರ್ ಇಸ್ ನಥಿಂಗ್ ಬಟ್ ಇದೊಂಥರ ನಿಮ್ಗೆ ನೋಟ್ಸ್ ಇದ್ದಂಗೆ ಕಂಪ್ಲೀಟ್ ಆಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಥವಾ ಯಾವುದೇ ಸ್ಟಾಕ್ಸ್ ಯೂಸ್ ಮಾಡಿದ್ರೆ ಅದ್ರದ್ದು ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಕ್ಯಾಶ್ ಫ್ಲೋ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಎಷ್ಟಿತ್ತು, ಪ್ರಾಫಿಟ್ ಇತ್ತು, ಲಾಸ್ ಇತ್ತು, ಅದರ ಅನಾಲಿಸಿಸ್, ಅದರ ಪ್ರೊಡಕ್ಷನ್ಸ್ ಹೆಂಗೆ ಜಾಸ್ತಿ ಆಗ್ಯದ, ಕಮ್ಮಿ ಆಗ್ಯದ, ಸೇಲ್ಸ್ ಜಾಸ್ತಿ ಆಗ್ಯದ, ಕಮ್ಮಿ ಆಗ್ಯದ, ಕಂಪ್ಲೀಟ್ ಡೀಟೇಲ್ ಏನದ ಈ ಸ್ಕ್ರೀನರ್ದಾಗ ನಿಮ್ಗೆ ಸಿಗ್ತದೆ. ಸೊ ಇದು ರೆಡಿಮೇಡ್ ಫುಡ್ ಅದ, ನೀವು ಇದನ್ನ ಸ್ಟಡಿ ಮಾಡಬೇಕು. ಜಸ್ಟ್ ಹೋಗೇನದ ನಿಮಗೆ
ಒಂದು ರೈಟ್ ಅಪರ್ಚುನಿಟಿ ಅಂದ್ರೆ ಬೈ ಮಾಡಬೇಕು. ಇಫ್ ಇನ್ ಕೇಸ್ ಇಲ್ಲ ಬೇಡಪ್ಪ ಅಂತಂದ್ರೆ ನೀವು ಆಲ್ರೆಡಿ ಬಿಫೋರ್ ಬೈ ಮಾಡಿಟ್ರಿ ಅಂತಂದ್ರೆ ನಿಮ್ಗೆ ಏನೋ ಪ್ರಾಫಿಟ್ನಾಗ ಇತ್ತು ಅಂದ್ರೆ ಈ ಫರ್ದರ್ ಇದು ಪ್ರಾಫಿಟ್ ಆಗ್ತದ ಇಲ್ಲಿಂದ ಮತ್ತೆ ರಿವರ್ಸ್ ಆಗ್ತದ ಅದನ್ನು ನಿಮ್ಗೆ ಗೊತ್ತಾಗ್ತದೆ. ಸೊ ಇಫ್ ಇನ್ ಕೇಸ್ ನೀವು ಪ್ರಾಫಿಟ್ನಾಗಿದ್ರಿ ಪ್ರಾಫಿಟ್ ಬುಕ್ ಮಾಡ್ಕೋಬೇಕಾ ಮಾಡ್ಕೋಬೇಡ ಎಲ್ಲಾನು ನಿಮ್ಗೆ ಏನದ ಇದ್ರಾಗ ಗೊತ್ತಾಗ್ತದೆ. ಸೊ ಇದು ಏನದ ನೆಕ್ಸ್ಟ್ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಐ ಹೋಪ್ ನಾ ಹೇಳಿದ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಪ್ಲೀಸ್ ಲೈಕ್ ಮೈ ಚಾನಲ್, ಸಾರಿ ಲೈಕ್ ಮೈ ವಿಡಿಯೋ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ರಿ, ಎಲ್ಲ ನಿಮ್ಮ ಫ್ರೆಂಡ್ಸಿಗೂ ಸಜೆಸ್ಟ್ ಮಾಡ್ರಿ. ನಾ ವಿಡಿಯೋ ಅನ್ನೋದು ಇಲ್ಲಿಯೇ ಕ್ಲೋಸ್ ಮಾಡ್ತೀನಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಗೈಸ್.